ಇವತ್ತು ಕೃಷಿ ಹೊಂಡಗಳು ಸದನದಲ್ಲಿ ಮುಂದೆ ಕೃಷಿ ಹೊಂಡಗಳು ರೈತನ ಹೊಲದಲ್ಲಿ ಆ ಟೈಪ್ ತೋಡ್ಕೊಂಡು ಅದರಿಂದ ಬೆಳೆ ಬೆಳೀತಕ್ಕಂಥ ಕಾನೂನನ್ನು ಇವತ್ತು ಈ ರಾಜ್ಯ ಎಸ್.ಎಂ. ಬಾಳಿಗಾವ್ರನ್ನ ಹೆಂಗ ನೆನೆಸ್ತಾರ ಹಂಗ ನಿಮ್ಮ ಹೆಸರು ಬರುವಂಗ ಅಲ್ಲಿ ಮುಂದೆ ವ್ಯವಸ್ಥೆಯನ್ನು ಮಾಡಿದ್ದೆ. ಸದನದಲ್ಲಿ ಬ್ಯಾಲೆನ್ಸ್ ಆಗಿ ಸಂದರ್ಭದಲ್ಲಿ ಈ ರೀತಿ ಒಂದ್ ಸೈಡ್ ಮಾಡ್ತಕ್ಕಂಥ ಕೆಲಸವನ್ನ ನೀವು ಮಾಡ್ತಾ ಇದ್ದೀರಲ್ಲ. ಶಿವಲಿಂಗೇಗೌಡರದ್ದು ಮುಗಿಸ್ರಿ ಅವ್ರದ್ದು ವ್ಯವಸ್ಥೆ ನಿಮಗೆ ಇದ್ದಿದ್ರೆ ಅಲ್ಲಿ ಮಾತಾಡ್ತಿರ್ಲಿಲ್ಲ. ನೀನ್ ಕುತ್ಕೋಬೇಕಾದ ಧರಣಿ ಒಳಗೆ ನೀನಾಗಿ ಅಲ್ಲಿ ಮಾತಾಡ್ತಾ ಇದೀಯ. ಅಧ್ಯಕ್ಷರೇ ಮೈಕ್ ಮರ್ಯಾದೆ ಇಲ್ವೇನ್ರಿ? ರೂಬಿ ಬಣಕಾರ್ ಅವ್ರು ಹೇಗಿದ್ರು ಮಾತಾಡ್ಬೇಕು, ಅವ್ರು ಮಾತಾಡೋರು ಹೇಗಿದ್ರು ಇದೆಂತದ್ರಿ? ಆ ಮಾರ್ಗದಲ್ಲಿ ಹೋಗ್ರಿ, ಮೈಕ್ ಕಿತ್ತಾಕ್ರಿ. ಈ ರೀತಿ ಒಂದ್ ಸೈಡ್ ಆಗ್ಬೇಡ್ರಿ. ಆ ಶಿವಲಿಂಗೇಗೌಡರದ್ದು ನೀನ್ ಕೇಳಿ ಇದು ಸರಿ ಇಲ್ಲ. ಇದು ಅವ್ರದ್ದು ಕೇಳ್ತೀರಿ, ನೀವು ಕೂಡ ಮಜಾ ನೋಡ್ತಾ ಇದ್ದೀರಾ ಅವ್ರದ್ದು. ಒಪ್ಪೋದಿಲ್ಲ ಅಧ್ಯಕ್ಷರೇ. ಅವ್ರ ಹಿರಿಯರ ಬಗ್ಗೆ ಈ ರೀತಿ ನೀವು ಮಜಾ ನೋಡೋದು ಸರಿಯಲ್ಲ ಅಧ್ಯಕ್ಷರೇ. ಈಗ ಕೇಂದ್ರ ಅಬಕಾರಿ ಇಲಾಖೆಯಲ್ಲಿ ನಡೆದಿರುವಂತ ಅಕ್ರಮಗಳ ಬಗ್ಗೆ ಕೇಂದ್ರ ಸರ್ಕಾರದ ಸದನ ಅಧ್ಯಕ್ಷರಾಗಿ ಕೂಡ ಜವಾಬ್ದಾರಿ ಇದೆ. ರಾಜ್ಯದ ಬಗ್ಗೆ 50-60 ಬಂದರೆ ದೊಡ್ಡ ಪ್ರಮಾಣದ ಅದೇ ರೀತಿ ಭ್ರಷ್ಟಾಚಾರ ಆಗೈತಿ. ಎಲ್ಲಾ ಯೋಜನೆಗಳ ಬಗ್ಗೆ ನಮ್ಮ ಮಾನ್ಯ ಕೊಡಿ ಅಂತ ಬರ್ತಾರೆ, ಇಲ್ಲ 50-50 ಕೊಡಿ ಅಂತ ಬರ್ತಾರೆ. ಅಶೋಕ್ ಅವರು ಜೆಜೆಎಂಗೆ ಹೇಳಿ, ಇಷ್ಟು ದೊಡ್ಡ ಪ್ರಮಾಣದ ಜೆಜೆಎಂಗೆ ಹೇಳಿ ಪುರಾವೆಗಳನ್ನು ಕೊಟ್ಟಿದ್ದಾರೆ, ಜೆಜೆಎಂಗೆ ರೆಕಾರ್ಡ್ಸ್ ಅನ್ನು ಕೊಟ್ಟಿದ್ದಾರೆ. ಜೆಜೆಎಂ ಅದ್ರ ಬಗ್ಗೆ ನೀವೇನ್ ಮಾಡ್ತಾ ಇದ್ದೀರಿ? ಇವತ್ತು 37,000 ಕೋಟಿ ನಾವು ಖರ್ಚು ಮಾಡಿದ್ದೀವಿ ಅಂತೇಳಿ ನೀವು ಬರೀ 11,000 ಕೋಟಿ ಕೊಟ್ಟಿದ್ದೀರಾ. ಯಾರ್ರಿ ಕೊಡರು? ಸ್ಕೀಮ್ ಅಲ್ಲಿ PMJY ಅಂತ ತಂದ್ರೆ ಮನೆಗಳಿಗೆ ಒಂದು ಮನೆ ಇಲ್ಲ. ಆಡಿಯೋ ಫೈಲ್ ಅಶೋಕ್ ಅವರು ಸೆಂಟ್ರಲ್ ಸ್ಪಾನ್ಸರ್ ಇದೆಯನ್ರಿ. 3 ಆಡಿಯೋ ಫೈಲ್ಗಳನ್ನು ಕೊಟ್ಟಿದ್ದಾರೆ. ಆಗ್ಬೇಕು ಈ ರೀತಿ ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ತಪ್ಪಬೇಕು. ಎಲ್ಲ ಜನಕ್ಕೆ ಗೊತ್ತಾಗಲಿ. ನೀವ್ ಹೆಂಗ ನಾಟಕ ಮಾಡ್ತಾ ಬಗ್ಗೆ ಏನಾದ್ರು ಇದ್ರೆ ಧರಣಿ ಮಾಡ್ಬೇಕು. ಆ ಕಡೆ ಯಾಕ್ರಿ ಹೋಗಿ ಮಾತಾಡ್ತೀರಾ? ಸ್ವಂತ ಧರಣಿ ಮಾಡಿದ್ಮೇಲೆ ಹೋಗಿ ಮಾತಾಡಕ್ಕೆ ಸ್ವ ಇಚ್ಛೆಯಿಂದ ಅಫಿಡವಿಟ್ ಕೊಟ್ಟಿದ್ದಾನೆ ಮಂತ್ರಿಗಳ ವಿರುದ್ಧ. ದೇವೇಗೌಡರಿಗೆ ಮೋಸ ಮಾಡಿದ ಶಿವಲಿಂಗೇಗೌಡರಿಗೆ ಹಣಕಾಸು ಆಯೋಗವನ್ನು ರಚನೆ ಮಾಡ್ಕೊಂಡು ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಕೊಟ್ಟಿದ್ದಾರೆ. ಅದರ ಅಧ್ಯಕ್ಷರು ಯಾರು? ಈ ರಾಷ್ಟ್ರಕ್ಕೆ ಕೊಡ್ತಾ ಇದ್ದಾರೆ. ಸರಿಯಾಗಿ ಆತ್ಮೀಯರು ಮುಖ್ಯಮಂತ್ರಿಗಳ ಮೊದಲಿನಂಗಿಲ್ಲ. ಮುಖ್ಯಮಂತ್ರಿಗಳು ಮೊದಲಿನ ಸಿದ್ದರಾಮಯ್ಯ ಅವರು ಚುನಾವಣೆ ಮಾಡಿಕೊಂಡಿಲ್ಲ. ತಿಮ್ಮಾಪುರ ಸಂಬಂಧ ಮುಖ್ಯಮಂತ್ರಿಗಳ ಹೆಸರು ಹಾಳಾಗೈತೆ. ಮುಖ್ಯಮಂತ್ರಿಗಳಿಗಾದ್ರೂ ಕೂಡ ತಮ್ಮ ಇಮೇಜ್ ಅನ್ನು ಉಳಿಸ್ಕೊಳ್ಳುವಂತ ಕೆಲಸ ಮಾಡ್ಲಿ. ಆ ತಿಮ್ಮಾಪುರದಿಂದ ರಾಜೀನಾಮೆ ವರ್ಷ ಎಲ್ಲ ಸಿಗ್ತಾ ಇತ್ತು. ಅವರು ಮೊದಲಿನ ಖಡಕ್ ಸಿದ್ದರಾಮಯ್ಯ ಅಂತೇಳಿ ಬರುವಂಗಾಗ್ಲಿ, ಎಲ್ಲರೂ ಮಾತಾಡೋಂಗಾಗ್ಲಿ. ಈ ರೀತಿ ಫೆಡರೇಷನ್ ಆಫ್ ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಅವರು ಕೂಡ ಸಿದ್ದರಾಮಯ್ಯ ಹೇಳಿ ಅಲ್ಲಿ ಮಾತಾಡುವಂಗ ಆಗಬಾರ್ದು. ವೈನ್ ಅಸೋಸಿಯೇಷನ್ ಅವರು ಸಿದ್ದರಾಮಯ್ಯ ಮಾತಾಡುವಂಗ ಆಗಬಾರ್ದು, ಮುಖ್ಯಮಂತ್ರಿಗಳಿಗೆ ಮಾತಾಡುವಂಗ ಆಗಬಾರ್ದು. ಇವತ್ತು ತಿಮ್ಮಾಪುರ ಅವ್ರದ ರಾಜೀನಾಮೆ ತೆಗೆದುಕೊಳ್ಳುವ ಮೂಲಕ ಮುಖ್ಯಮಂತ್ರಿಗಳು ವಜಾ ಮಾಡುವ ಮುಖ್ಯಮಂತ್ರಿಗಳು ಒಬ್ಬ ಒಳ್ಳೆ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ, ಖಡಕ್ ಮುಖ್ಯಮಂತ್ರಿ ಅಂತ ಹೆಸರು ತಗೊಳ್ಳಿ. ಇವತ್ತು ಲೋಕಾಯುಕ್ತದಲ್ಲಿ ಕೂಡ ರೆಕಾರ್ಡ್ ಇದ್ರು ಕೂಡ ಆ ತಿಮ್ಮಾಪುರ್ನ ರಕ್ಷಣೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಒಳ್ಳೆ ಇಮೇಜ್ ತಗೊಂಡ್ಬರೋದಿಲ್ಲ. ಈ ರಾಜ್ಯ ಮೊದಲಿದ್ದಲು ನಾನು ಸ್ವಚ್ಛ, ಅನ್ಯಾಯ ಮಾಡ್ತಾ ಇದ್ದೆ. ನನ್ನ ಬಟ್ಟೆ ಹೆಂಗ ಸ್ವಚ್ಛ ಹಂಗೆ ನಾನು ಸ್ವಚ್ಛ ಅಂತ ಹೇಳ್ಕೊಂತ ಬಂದಿರಿ. ಈ ರಾಜ್ಯಕ್ಕೆ 2ನೇ ಟರ್ಮ್ದಲ್ಲಿ ಈ ರೀತಿ ತಿಮ್ಮಾಪುರ್ ಸಂಬಂಧ ಹೆಸರು ಕೆಡ್ಸ್ಕೊಬೇಡ್ರಿ, ಯಾರ್ದೋ ಸಂಬಂಧ ನಿಮ್ಮ ಹೆಸರು ಕೆಡಿಸ್ಕೊಬೇಡ್ರಿ. ಮುಖ್ಯಮಂತ್ರಿಗಳೇ ನಾಚಿಕೆ ಆಗಲ್ಲ. ಸಂಪಾದಕೀಯದಲ್ಲಿ ಈ ರೀತಿ ಸಂಪಾದಕೀಯ ಪರವಾಗಿ GST ಪ್ರಜಾವಾಣಿ ಅಂತ ಸಂಪಾದಕೀಯ ಇದು ನಿಮಗೆ ಸರಿಯಲ್ಲ. ಬೆಕ್ಕೆ ಬೇಡಬೇಕಾಗುತ್ತೆ. ಯಾವುದೋ ಹತ್ತಕ್ಕೆ ಬಿದ್ದು ಮುಖ್ಯಮಂತ್ರಿಗಳ ಉಳಿಸುವಂತ ಕೆಲಸ ಮಾಡಬೇಡ್ರಿ. ರಾಜೀನಾಮೆ ತಗೊಳ್ರಿ. ಹಣಕಾಸಿನಲ್ಲಿ ನಿಮಗೆ ಗೊತ್ತಾಯ್ತೋ ಇಲ್ಲೋ ಗೊತ್ತಿಲ್ಲ. 573 ಲೈಸೆನ್ಸ್ ಅದರ ಮೂಲಕ ಭ್ರಷ್ಟಾಚಾರ ಮಾಡಿದ್ದಾರೆ. ನಿಮಗೆ ನಾಚಿಕೆ ಆಗ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಸನ್ಮಾನ್ಯ ಅಧ್ಯಕ್ಷರೇ
ಇವರಿಗೆ ಇದು ನಾಚಿಕೆ ಇಲ್ಲ, ಈ ಕಳಂಕ ಮಾನ ಇಲ್ಲ, ನಿಮ್ಗೆ ಬರಾತೈತಿ. ಮರ್ಯಾದೆ ಇಲ್ಲ, ಏನೇನೂ ಇಲ್ಲ, ಇದಾರ. ಬಿಟ್ಟಾರೆ ಇವ್ರು. ಈ ದುಡ್ಡು ರಾಹುಲ್ ಆದ್ರಿಂದ ಗಾಂಧಿಗೆ ಹೋಗಿದೆ ಇಂಥ ಅಂತ ಹೇಳಿ ಇದ್ರ ಮಧ್ಯೆ ನಿಮಗೂ ಕೂಡ ಮಾತಾಡೋಕ್ಕಿಂತ ಕೊಟ್ಟಿದ್ದೇವೆ ಅಂತ ಹೇಳಿ ಅವ್ರೆಲ್ಲರ ಮುಂದೆ ಹೇಳ್ಕೊಂತ ಮಾಧ್ಯಮಗಳಿದ್ದಾರೆ, ಇದು ಸರಿನೋ ತಪ್ಪೋ ನೀವು ವಿಚಾರ ಮಾಡ್ರಿ. ಅದ್ರ ಈ ಮುಖಾಂತರ ರೀತಿ ನಾನು ನಿಮ್ಮ ಮಾತನಾಡ್ತೇನೆ. ಹೆಸರನ್ನ ಹಾಳು ಮಾಡ್ತಾ ಇದಾರಲ್ಲ ಅವ್ರದ್ದು ರಾಜೀನಾಮೆ ತೆಗೆದುಕೊಳ್ರಿ. ಮುಖ್ಯಮಂತ್ರಿಗಳು ಏನ್ ನಿರ್ಣಯವನ್ನು ಮಂಡಿಸಿದ್ದಾರೆ ಮಾತ್ರ ಆ ಪ್ರತಿಯೊಂದರಲ್ಲೂ ಕೂಡ ಭ್ರಷ್ಟಾಚಾರ ಇದೆ. ಮಾನ್ಯ ಮುಖ್ಯಮಂತ್ರಿಗಳೇ ತಂದಿದ್ದಾರೆ. ನೀವು ಬಿಜೆಪಿ ಈ ರೀತಿ ತುಂಬಾ ಕುತ್ಕೊಳ್ಳೋದು ಸರಿಯಲ್ಲ. ಗೊತ್ತಾ ಹಕ್ಕು ನಿಮಗೆ ಬಂದಿದೆ ಗೌರವ ಕೊಡುವಂತ ವಿಷಯ ಅಲ್ಲ. ದಯಮಾಡಿ ಅದನ್ನು ವಜಾಗೊಳಿಸಬೇಕು ದಯಮಾಡಿ ಅಂತ ಹೇಳಿ ರಾಜ್ಯದ ಜನತೆ ಸಂಬಂಧ ಮನರೇಗಾ ಅದೇನೂ ಇಲ್ಲ ಅಂತಂದು ಮಹಾತ್ಮ ನಿಮ್ಮ ಓನ್ ಗಾಂಧೀಜಿ ಇಮೇಜ್ ಸಂಬಂಧ ಈ ರಾಷ್ಟ್ರದಲ್ಲಿ ಪ್ರಜ್ವಲಿಸಬೇಕು ಅಂತ ಹೇಳಿ ಕಡೆಯಿಂದ ರಾಜೀನಾಮೆ ತಗೊಂಡ್ರೆ ಹೇಳಿ ನನ್ನ ಮಾತನ್ನು ಸಿಟ್ಟಿಂಗ್ ಜಡ್ಜ್ ಇಂದ ಎನ್ಕ್ವೈರಿ ಮಾಡಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.